ಹಾಯ್ ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಡೈಲಿ ವ್ಲಾಗ್ ನ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಕೆಲಸ ಇತ್ತು, ತುಂಬಾ ದಿನ ಆಗಿತ್ತು ವ್ಲಾಗ್ ಕೂಡ ಮಾಡಿದೆ, ಅದಕ್ಕೆ ಇವತ್ತು ವ್ಲಾಗ್ ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಒಂದ್ ವಾರದ ಹಿಂದೆ ಅಪ್ಲೋಡ್ ಮಾಡಿದ್ದೆ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅದನ್ನ ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ದೆ. ಅದಾದ್ಮೇಲೆ ಶೂಟ್ ಮಾಡಿದ್ದೆ, ಬಟ್ ಅದು ಯಾಕೋ ಅಪ್ಲೋಡೇ ಆಗ್ಲಿಲ್ಲ. ಪಾಪುಗೆ ಎಣ್ಣೆ ಹಚ್ಚೋದನ್ನು ಶೂಟ್ ಮಾಡಿದ್ದೆ ಅಪ್ಲೋಡ್ ಮಾಡೋಣ ಅಂತ ಹೇಳಿ, ಅದು ಅಪ್ಲೋಡ್ ಆಗ್ಲಿಲ್ಲ. ಅದಕ್ಕೆ ಹಿಂಗೆ ಬಿಟ್ಟೆ. ಅವಳು ನೋಡಿ ಎಲ್ಲ ಹಿಂಗ್ ಮಾಡ್ತಿದ್ದಾಳಂತ ತೋರಿಸ್ತೀನಿ. ತಾನ್ಯ ಅಯ್ಯೋ ಬಾರ ಪಜ್ಜಿ, ಒಂಚೂರು ಬನ್ನಿ ಇಲ್ಲಿ ಬನ್ನಿ ಒಂಚೂರು. ಏನೋ ಇದೆ ಕೆಂಪಾಗಿತ್ತಲ್ಲ. ಹೊರಗಡೆ ಅಲ್ಲಿ ಕೆಲಸ ಮಾಡ್ತಾ ಇದಾರೆ, ಅದಕ್ಕೆ ಅಷ್ಟೊಂದು ಸೌಂಡ್, ಸಿಕ್ಕಾಪಟ್ಟೆ ವೈಲೆನ್ಸ್ ಇದೆ, ಸ್ವಲ್ಪ ಸೌಂಡ್ ಜಾಸ್ತಿ ಇದೆ. ಪಾಪ ಅವಳಿಗೂ ತುಂಬಾ ಬೇಜಾರಾಗುತ್ತೆ, ಒಬ್ಳೇ ಇರೋದಲ್ಲ ಮನೇಲಿ, ಒಳಗಡೆನೆ ಇರ್ಬೇಕು. ಹೊರಗೆ ಏನಾದ್ರು ಮಾಡಿ ಏನಾದ್ರು ಹೊರಗಡೆ ಏನಾದ್ರು ಆಟ ಆಡಕ್ ಕರ್ಕೊಂಡ್ ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಳೆ. ಊರಿಗೆಲ್ಲ ಹೋಯ್ತೋದ್ರೆ ಅಷ್ಟೇ ತುಂಬಾ ಖುಷಿ ಆಗ್ತಾಳೆ. ನಮ್ಗೆ ಟೈಮ್ ಆಗ್ತಾ ಇಲ್ಲ ಅಷ್ಟೇ ಊರಿಗೆ ಹೋಗ್ಬೇಕು ನಾಡ್ದು ಹಬ್ಬಕ್ಕೆ. ಅಲ್ಲಿ ಹೋದ್ರೆ ಚೆನ್ನಾಗಿ ಆಟ ಆಡ್ತಾಳೆ. ಪಾಪ ನಮ್ ಕೆಲ್ಸದಿಂದ ಮಕ್ಳಿಗೆ ಇಷ್ಟೊಂದು ಇದಲ್ಲ, ಅಂದ್ರೆ ಕಟ್ ಆಗ್ತಂಗ ಆಗುತ್ತೆ ಮಕ್ಳಿಗೆ. ಹಳ್ಳಿ ಕಡೆ ಇದ್ ಮಕ್ಳಾದ್ರೆ ತುಂಬಾ ಜನ ಫ್ರೆಂಡ್ಸ್ ಇರ್ತಾರೆ, ಎಲ್ಲ ಚೆನ್ನಾಗಿ ಆಟ ಆಡ್ತಾರೆ. ಪಾಪ ಇವಳು ಒಳಗಡೆನೆ ಆಗ್ಬಿಟ್ಟಿದ್ದಾಳೆ. ನನಗೆ ಬೇಜಾರಾಗುತ್ತೆ ನೋಡಿದ್ರೆ. ಅವಳು ಇನ್ನು ಚಿಕ್ಕವಳು ಸ್ವಲ್ಪ ದೊಡ್ಡ ಆಗ್ಬಿಟ್ರು ಅಂದ್ರೆ ಇಬ್ರು ಜೊತೆಗೆ ಆಟ ಆಡ್ತಾರೆ. ಆಟ ಆಡೋಕ್ಕಿಂತ ಜಾಸ್ತಿ ಎಷ್ಟು ಜಗಳ ಮಾಡ್ಕೊಂತಾರ ನಂಗೆ ಆಗ್ಬಿಟ್ಟಿದೆ ನನಗೆ. ಇನ್ನು ಎಷ್ಟು ಜಗಳ ಮಾಡ್ಕೊಂತಾರೋ ಬೈದಾಡ್ಕೊಂತಾರ ಅಂತ. ಪರವಾಗಿಲ್ಲ, ಇವಳು ಚೆನ್ನಾಗಿ ಆಟ ಆಡಿಸ್ತಾಳೆ. ತಂಗಿ ಅಂದ್ರೆ ತುಂಬಾ ಆಸೆ ಮಾಡ್ತಾಳೆ. ನೋಡ್ಬೇಕು ಇನ್ನು ದೊಡ್ಡ ಆಗ್ತಾ ಇನ್ನು ಹೆಂಗೆ ಆಸೆ ಮಾಡ್ತಾಳೆ ಏನು ಅಂತ ಹೇಳಿ. ಸೌಂಡ್ ಜಾಸ್ತಿನೇ ಇದೆ, ಅದಕ್ಕೆ ಒಳಗೆ ಹೋಗಿ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅಪ್ಪ ಅಲ್ಲಿ ಏನ್ ನೋಡ್ತಿದ್ದೀರಾ? ಆ ಬ್ಯಾಟ್ ಎಲ್ಲ ಏನಕ್ಕೆ ನಿಮ್ಮ ಅಪ್ಪ ತೆಗ್ದು ತುಂಬಿದಾರಲ್ಲ, ಇದನ್ನೆಲ್ಲ ಬಿಸಾಡಕ್ ತುಂಬಿದವರು. ದೊಡ್ಡ ಮಡಿನೇ ಏನು ಬಂಗಾರ, ಇದು ದೊಡ್ಡ ಬಂಗಾರಿನೇ. ಶಾನ ಮಾಡಲೇನ್ರಿ? ಸ್ವಲ್ಪ ಆಡು ಹೊತ್ತೇನಿಲ್ಲೇನೆ ನಿನ್ನ ಅಂತ. ಬಿಸಿಲು ಹೊಡೆಯುತ್ತೆ ಈ ಕಡೆ. ಈಗ ಬಂದ ತಲೆ ಎಬ್ಬಿಸಿದೆ ಹೇಳಿ ಮಗ, ಎಬ್ಬಿಸಿದೆ ಹೇಳಿ, ಹೇಳಿ ಬೇಗ ಹೇಳಿ. ಐಸ್ ಕ್ರೀಮ್ ಬೇಕಾ? ಹೇಳಿ. ಓಕೆ, ಪಾಪುದೆಲ್ಲ ಸ್ನಾನ ಆಯ್ತು. ಈಗ ಅವಳು ಮಲಗಿದ್ದಾಳೆ. ದೊಡ್ಡವಳು ಡೋರಾ ನೋಡ್ತಾ ಇದ್ದಾಳೆ. ಅವಳಿಗೆ ಡೋರಾ ಅಂದ್ರೆ ತುಂಬಾ ಇಷ್ಟ. ಅಲ್ಲಿ ಅಜ್ಜಿನೂ ಅಲ್ಲೇ ಇದ್ದಾರೆ, ಅವಳನ್ನಲ್ಲೇ ಬಿಟ್ಟೆ. ಇನ್ನು ಟಂಬ್ಲರ್ ಹಾಕಿದೀನಲ್ವಾ, ಆ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ. ಇದರಿಂದ ತುಂಬಾ ಜನಕ್ಕೆ ಯೂಸ್ ಆಗ್ಬೋದು. ನಂತರನೇ ಹೌಸ್ ವೈಫ್ ಯಾರು ಇರ್ತಾರೆ ಅವ್ರಿಗೆ ಯೂಸ್ ಆಗ್ಬೋದು. ಮತ್ತೆ ಮನೇಲಿ ಏನಾದ್ರು ಕೆಲಸ ಮಾಡ್ಬೇಕು ಅಂತ ಹೇಳ್ತಿರಲ್ವಾ, ಅವ್ರಿಗೂ ಯೂಸ್ ಆಗ್ಬೋದು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ನಾವು ಫಸ್ಟ್ ಆಫ್ ಆಲ್ ನಾವ್ ಏನೇ ಮಾಡ್ಬೇಕು ಅಂದ್ರು ನಮ್ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇರ್ಬೇಕು. ನಾನ್ ಇದನ್ನ ಹೆಂಗ್ ಸ್ಟಾರ್ಟ್ ಮಾಡಿದೆ ಏನು ಅಂತ ಹೇಳಿ ನಾನು ಓಲ್ಡ್ ವಿಡಿಯೋದಲ್ಲೂ ಹೇಳಿದೀನಿ. ಬಟ್ ನನ್ನ ನ್ಯೂ ಸಬ್ಸ್ಕ್ರೈಬರ್ಸ್ ಮತ್ತೆ ಈಗ ಹೊಸದಾಗಿ ನಂಗೆ ಫಾಲೋವರ್ಸ್ ಆಗಿದಾರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕೆಲವೊಂದು ನಾನ್ ಹೇಳೋದು ಅಂತ ಹೇಳಿದ್ರೆ, ಈಗ ನಾವ್ ಫಸ್ಟ್ ನಮ್ ತಲೆಯಲ್ಲಿ ಏನೇ ಅಂದ್ರೆ ನಮ್ಗೆ ಕ್ರಿಯೇಟಿವಿಟಿ ಏನಾದ್ರು ಇದೆಯಾ ಅಂದ್ರೆ, ನನ್ಗೆ ಕುಕಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ನಾನ್ ಕುಕಿಂಗ್ ಅಂತ ಅಲ್ಲ, ನಾನು ಅಂದ್ರೆ ನಾನು ತುಂಬಾ ಕ್ಲಾಸ್ ನ ತಗೊಂಡಿದ್ದೀನಿ. ಬೇಕಿಂಗ್ ಕ್ಲಾಸು, ಎಂಬ್ರಾಯ್ಡ್ರಿ ಕ್ಲಾಸು, ಟೈಲರಿಂಗು, ಬ್ಯೂಟಿಷಿಯನ್ ಎಲ್ಲದೂ ತಗೊಂಡಿದ್ದೀನಿ. ಬಟ್ ನನಗೆ ಕೈ ಹಿಡಿದು ಇದು. ನಿಮ್ಗೂ ಯಾವ್ದೋ ಒಂದ್ರಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಸ್ಕಿಲ್ ಇರುತ್ತೆ, ಅದ್ ನಿಮಗೆ ಗೊತ್ತಿರಲ್ಲ ಅಷ್ಟೇ. ದೇವ್ರ ಎಲ್ಲರಿಗೂ ಒಂದೊಂದ್ ಸ್ಕಿಲ್ ನ ಕೊಟ್ಟಿರ್ತಾನೆ. ಅದ್ರಲ್ಲಿ ನನಗೆ ಇದು ಕೈ ಹಿಡಿದಿದ್ದು. ನಿಮಗೆಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಾನು ಓದಿರೋದು ಜಸ್ಟ್ ಸೆಕೆಂಡ್ PUC ಅಷ್ಟೇ. ಬಟ್ ನಂಗೆ ತುಂಬಾ ಓದ್ಬೇಕಂತಾನು ನನಗೆ ಆಸೆ ಇತ್ತು. ಬಟ್ ಓದಕ್ ಆಗ್ಲಿಲ್ಲ, ಮನೆ ಪರಿಸ್ಥಿತಿಗಳು ನಮ್ ಕೈ ಹಿಡಿಲಿಲ್ಲ, ಯಾರು ಸಪೋರ್ಟ್ಗೂ ಇರ್ಲಿಲ್ಲ. ನಾವು ನಮ್ಮಮ್ಮ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ನಾನು ಅಷ್ಟೇ, ನನ್ನ ತಂಗಿನೂ ಅಷ್ಟೇ ತುಂಬಾ ಚೆನ್ನಾಗಿ ಓದ್ತಿದ್ವಿ. ನಾನು ಫಸ್ಟ್ ಕ್ಲಾಸ್ ಎಲ್ಲ ಪಾಸ್ ಆಗಿದ್ದೆ, ನನ್ನ ತಂಗಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ಲು. ಬಟ್ ನಮ್ಮಿಬ್ರಿಗೂ ಅಷ್ಟೇ ಲಕ್ ಅಂದ್ರೆ ಸಪೋರ್ಟಿಗೆ ಯಾರು ಇರ್ಲಿಲ್ಲ. ಸೊ ಅದರಿಂದ ನಾವು ಎಜುಕೇಶನ್ ಕ್ವಿಟ್ ಮಾಡ್ಬೇಕಾಯ್ತು. ಅದ್ರ ಬಗ್ಗೆ ನನ್ಗೆ ಅವಾಗ ಬೇಜಾರಾಗ್ತಿತ್ತು. ಬಟ್ ಇವಾಗ ಏನು ಬೇಜಾರ್ ಅನ್ಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ನಾನು ಒಂದ್ ಕೆಲ್ಸಕ್ಕೆ ಹೋಗಿ ಎಷ್ಟು ದುಡಿಬೋದಿತ್ತು ಅದನ್ನ ಮನೇಲಿ ಕುತ್ಕೊಂಡು ಅದಕ್ಕಿಂತ
ನೆಮ್ಮದಿಲ್ ದುಡಿತಾ ಇದ್ದೀನಿ. ಕೆಲ್ಸಕ್ಕೆ ಹೋಗಿ ಅಕಸ್ಮಾತ್ ದುಡಿತೀನಿ ಅಂತ ಹೇಳಿದ್ರು ಬೇರೆಯವ್ರ ಹತ್ರ ಬೈಸ್ಕೊಂಡು ಮಾಡ್ಕೊಂಡು ಇದಕ್ಕಿಂತ ಮುಂಚೆನೂ ನಾನು ವರ್ಕ್ ಮಾಡ್ತಾನೆ ಇದ್ದಿದ್ದು. ಸ್ಟೋರೇಜ್ ಫುಲ್ ಆಗಿತ್ತು, ವಿಡಿಯೋ ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತು. ಈಗ ಬಿಸ್ನೆಸ್ ಅಂತ ಇದೀನಿ ಅಂದ್ರೆ ಸ್ಮಾಲ್ ಬಿಸ್ನೆಸ್, ಬಟ್ ಏನು ಅಂತ ಹೇಳಿದ್ರೆ ನಾವು ಮನೇಲೆ ಇದ್ದು ನಮ್ಗ್ ಬೇಕಾದಷ್ಟು ನಾವು ದುಡಿಬಹುದು ಇದ್ರಲ್ಲಿ. ನನಗ್ ಬೇಕಾದಷ್ಟು ನನ್ ಖರ್ಚಿಗೆ ನನ್ ಸೇವಿಂಗ್ಸ್ ಅಂತ ಹೇಳಿ ನಾನು ಇದ್ರಲ್ಲಿ ಮಾಡ್ಕೊಂತ ಇದ್ದೀನಿ. ಅದೇ ತರ ನಿಮ್ಗೂ ಯಾವ್ದಾರ ಒಂದು ಸ್ಕಿಲ್ ಇರುತ್ತೆ. ಈಗ ಟೈಲರಿಂಗ್ ಮಾಡ್ತಾ ಇದ್ರೆ ಅದನ್ನೇ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಬಹುದು. ಮಾರ್ಕೆಟಿಂಗ್ ಚೆನ್ನಾಗಿರ್ಬೇಕು ನಮ್ದು. ಮೇನ್ ಆಗಿ ಏನ್ ಫಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರೆ ಏನು ಅಂದ್ರೆ ಜಸ್ಟ್ ಈಗಿನ ಆಧುನಿಕತೆಗಳು ಅಂದ್ರೆ ಈಗ ನಿಮ್ಗೆ ಪ್ರೆಸೆಂಟ್ ನಿಮ್ಗೆ ಯಾವ್ದ್ರಲ್ಲಿ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಆರ್ಡರ್ಸ್ ಬರುತ್ತೆ ಅದನ್ನ ನೀವು ಥಿಂಕ್ ಮಾಡ್ಬೇಕಾಗುತ್ತೆ. ಹೆಂಗ್ ಮಾಡ್ಬೇಕಾಗುತ್ತೆ, ಜನರ ಟ್ರಸ್ಟ್, ಮೇನ್ ಆಗಿ ಟ್ರಸ್ಟ್, ಮತ್ತೆ ಜನರ ಜೊತೆ ನಮ್ಮ ಕಮ್ಯುನಿಕೇಶನ್ ಹೆಂಗಿರುತ್ತೆ ಅನ್ನೋದು ಮೇನ್ ಆಗುತ್ತೆ. ನಂದು ಜಾಸ್ತಿ ಆರ್ಡರ್ಸ್ ಬರೋದೇ ನನ್ಗೆ ಹೊರಗಡೆಯಿಂದ, ಅಂದ್ರೆ ಇನ್ಸ್ಟಾಗ್ರಾಮ್ ಥ್ರೂ, ಫೇಸ್ಬುಕ್, ಯೂಟ್ಯೂಬ್ ಥ್ರೂನೇ ನನಗೆ ಜಾಸ್ತಿ ಆರ್ಡರ್ಸ್ ಬರೋದು. ಅವ್ರಿಗೆಲ್ಲ ನನ್ ಮೇಲೆ ನಂಬಿಕೆ ಹೆಂಗಿದೆ ಅಂದ್ರೆ ನಾನು ವಿಡಿಯೋ ಮಾಡೋದ್ರಿಂದ ಅವ್ರಿಗೆ ಒಂದು ಟ್ರಸ್ಟ್ ಇರುತ್ತೆ. ಚೆನ್ನಾಗ್ ಮಾಡ್ತಾರೆ, ಇಷ್ಟೊಂದು ಡಿಸ್ಪ್ಯಾಚ್ ಮಾಡ್ತಾ ಇದ್ದಾನೆ ಅಂದ್ರೆ ಚೆನ್ನಾಗಿರುತ್ತೆ. ಮತ್ತೊಂದು ಏನು ಅಂತ ಹೇಳಿದ್ರೆ ಅವರಿಗೆ ಟೇಸ್ಟ್ ಬಗ್ಗೆನೂ ಅಷ್ಟೇ. ಮತ್ತೆ ನಮ್ಮ ಜೆನ್ಯೂನ್ ಪೇಜ್, ಕೆಲವೊಂದು ಪೇಜ್ಗಳು ಎಷ್ಟೋ ಒಂದು ಇದು ಫೇಕ್ ಪೇಜ್ ಇರುತ್ತೆ, ಇದು ಜೆನ್ಯೂನ್ ಪೇಜ್ ಅಂತಾನು ಒಂದು ಟ್ರಸ್ಟ್ ಬರುತ್ತೆ. ಮೇನ್ ಥಿಂಗ್ ನೀವು ಮಾರ್ಕೆಟಿಂಗ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾ ಇಸ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆರಾಮಾಗಿ ಮಾರ್ಕೆಟಿಂಗ್ ನ ಮಾಡ್ಕೊಬಹುದು. ಪ್ರಮೋಷನ್ಸ್ ಬಗ್ಗೆ ಬಂತು ಅಂತ ಹೇಳಿದ್ರೆ ಕೆಲವೊಬ್ರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೂ ಹೌದು, ಅವರು ಫಾಲೋವರ್ಸ್ ಮಾಡ್ಕೊಳಕ್ಕೆ ತುಂಬಾ ವರ್ಷದಿಂದ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಾ ಇರ್ತಾರೆ, ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ, ಅದೆಲ್ಲ ನಿಜಾನೇ. ಬಟ್ ಅವ್ರ ಏನೋ ಒಂದು ಗೋಲ್ಡ್ ಶಾಪ್ ಪ್ರಮೋಷನ್ ಮಾಡಕ್ಕೆ, ಸೀರೆ ಶಾಪ್ ಪ್ರಮೋಷನ್ ಮಾಡಕ್ಕೆ ಅದಕ್ಕಾದ್ರೂ ಅಷ್ಟೊಂದು ಚಾರ್ಜ್ ಮಾಡ್ಲಿ. ಅಂದ್ರೆ ಒಂದು 10,000 to 20,000 ಚಾರ್ಜ್ ಮಾಡ್ಲಿ, ನಾವೇನು ಇಲ್ಲ ಅಂತ ಹೇಳಲ್ಲ. ಅವ್ರಿಗೆ ತುಂಬಾ ಕಷ್ಟಪಟ್ಟು. ಬಟ್ ಒಂದ್ ಸ್ಮಾಲ್ ಬಿಸ್ನೆಸ್ ನ ಪ್ರಮೋಷನ್ ಮಾಡ್ಕೊಡಿ ಅಂದ್ರೂ 5,000 ಮೇಲೆ, ಒಂದ್ 10,000 20,000 ಹಂಗ್ ಕೇಳ್ಬಿಡ್ತಾರೆ. ಅವರು ಕಷ್ಟದಿಂದಾನೇ ವಿಡಿಯೋ ಮಾಡ್ಕೊಂಡ್ ಬಂದಿರ್ತಾರೆ. ಇನ್ನೊಬ್ರಿಗೆ ಸಪೋರ್ಟ್ ಮಾಡೋಣ ಅನ್ನೋ ನೇಚರ್ ಕೆಲವೊಬ್ರಿಗೆ ಇರುತ್ತೆ, ಇಲ್ಲ ಅಂತಿಲ್ಲ. ನಾನ್ ಕೇಳಿದ್ರಲ್ಲಿ ಒಂದ್ 2-3 ಜನ ಅಷ್ಟೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅದ್ರಲ್ಲಿ ಇನ್ನೂ ಕೆಲವರೆಲ್ಲ ನಾನು ಅನ್ಕೊಂಡಿರ್ಲಿಲ್ಲ ಇವ್ರು ಇಷ್ಟಿಷ್ಟು ವಿಡಿಯೋದಲ್ಲಿ ಅವ್ರು ಮಾತಾಡೋದ್ ನೋಡ್ಬಿಟ್ರೆ ಏನ್ ಬಡವರಿಗೆ ಅಷ್ಟು ಹೆಲ್ಪ್ ಮಾಡ್ತಾರೆ, ಇಷ್ಟ ಹೆಲ್ಪ್ ಮಾಡ್ತಾರೆ, ಏನೋ ಒಂದ್ ಮಾಡ್ಬೇಕು ಅನ್ನೋರಿಗೆ ಇಷ್ಟ ಹೆಲ್ಪ್ ಮಾಡ್ತಾರೆ, ಆತರ ಎಲ್ಲ ಅನ್ಕೊಂಡಿದ್ದೆ. ಬಟ್ ಫಾಲೋವರ್ಸು ಅಷ್ಟು ಇಲ್ಲ. 10,000 20,000 ಎಲ್ಲ ಕೇಳ್ಬಿಟ್ರು. ನಿಜ ಇಷ್ಟೊಂದೆಲ್ಲ ಕೇಳ್ತಾರ ಅಂತ ಅನ್ಕೊಂಡ್ಬಿಟ್ಟೆ ಒಂದ್ ನಿಮಿಷ. ಅಷ್ಟೊಂದೆಲ್ಲ ಕೇಳ್ತಾರೆ. ಸೊ ಪ್ರಮೋಷನ್ ನನ್ ಪ್ರಕಾರ ಅಷ್ಟೊಂದು ವರ್ಕ್ ಆಗಲ್ಲ, ಜಸ್ಟ್ ವರ್ಕ್ ಆಗುತ್ತೆ, ಬಟ್ ನಮ್ ಲಾಸ್ ಮಾಡ್ಕೊಂಡು ನಾವು ಅವರಿಗೆ ಪ್ರಮೋಷನ್ ಮಾಡ್ಬೇಕಾಗತ್ತೆ. ಹಾಗಂತ ಜೆನ್ಯೂನ್ ಪೇಜ್ ಇಲ್ಲ ಅಂತ ಇಲ್ಲ, ತುಂಬಾ ಜನ ಚೆನ್ನಾಗ್ ಮಾಡಿ ಕೊಡ್ತಾರೆ. ನಾನ್ ಇದುವರೆಗೂ ಯಾರಿಗೂ ಪ್ರಮೋಷನ್ ಕೇಳು ಇಲ್ಲ ಹೇಳು ಇಲ್ಲ, ನಂದೇ ಪೇಜ್ ಇತ್ತಲ್ಲ ಅದಕ್ಕೋಸ್ಕರ. ನೀವು ಫಸ್ಟ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಕರೆಕ್ಟ್ ಆಗಿ ಡೈಲಿ ಒಂದ್ ವಿಡಿಯೋನಾದ್ರೂ ಅಪ್ಲೋಡ್ ಮಾಡಿ, ನೀಟಾಗಿ ಅಪ್ಲೋಡ್ ಮಾಡಿ, ಚೆನ್ನಾಗಿ ಎಡಿಟ್ ಮಾಡಿ, ಚೆನ್ನಾಗಿ ಅಪ್ಲೋಡ್ ಮಾಡಿ. ಕೆಲವ್ರದ್ದು ವಿಡಿಯೋ ನಾನು ನೋಡಿದ್ದೀನಿ, ನನ್ ಸ್ಟೂಡೆಂಟ್ಸೇ ಕಳಿಸ್ತಾರೆ, ವಿಡಿಯೋಸ್ ಕಳಿಸ್ತಾರೆ, ಮೇಡಮ್ ನಮ್ ಪೇಜ್ ಬಟ್ ಆರ್ಡರೇ ಬರ್ತಾ ಇಲ್ಲ ಅಂತ. ಕಚ್ಚಪಚ ಎಡಿಟಿಂಗ್ ಇರುತ್ತೆ, ಅದೊಂದ್ಸರಿ ತೋರಿಸ್ತಾರೆ, ಇದೊಂದ್ಸರಿ ತೋರಿಸ್ತಾರೆ. ಅದು ನೀಟಾಗಿ ಎಡಿಟ್ ಮಾಡ್ಕೊಂಡು ಹೋಗ್ಬೇಕು. ನೀವು ಮಾತಾಡೋದು, ಆ ಪ್ರಾಡಕ್ಟ್ ಹೆಂಗೆ, ಏನು, ಎಷ್ಟು ಪ್ರೈಸು, ಹೆಂಗ್ ಮಾಡ್ತಾ ಇದ್ದೀವಿ ಅದೆಲ್ಲ ಕಸ ತೋರ್ಸಿದ್ರೆ ನೋಡೋರ್ಗು ಇಂಟ್ರೆಸ್ಟ್ ಇರಲ್ಲ. ಮತ್ತೆ ಕ್ಲಿಯರ್ ಆಗಿ ಒಂದ್ ಯಾವ ಪ್ರಾಡಕ್ಟ್ ನ ನೀವು ಸೇಲ್ ಮಾಡ್ತಿದ್ದೀರಾ ಆ ಪ್ರಾಡಕ್ಟ್ ನ ಚೆನ್ನಾಗಿ ತೋರಿಸಿ, ಅದೇ ಬೆಸ್ಟ್ ಮಾರ್ಕೆಟಿಂಗ್ ಸ್ಕಿಲ್ ಅಂತ ಹೇಳಿದ್ರೆ. ನೀವು ಆ ಪ್ರಾಡಕ್ಟ್ ನ ಚೆನ್ನಾಗಿ ತೋರಿಸ್ಬೇಕು, ಅದನ್ನ ಹೆಂಗ್ ಮಾಡ್ತೀರಾ. ಮತ್ತೆ ಹೈಜೀನ್ ತುಂಬಾ ಇಂಪಾರ್ಟೆಂಟ್. ಒಂದೇ ಒಂದ್ ಕೂದ್ಲು, ಒಂದೇ ಒಂದ್ ಏನೋ ಸಿಕ್ಬಿಡ್ತು ಅಂದ್ರೆ ಹೋಯ್ತಲ್ಲಿಗೆ ನಮ್ಮ ಮಾರ್ಕೆಟಿಂಗ್. ಬಟ್ ಬಟ್ಟೆಲೆಲ್ಲ ಏನು ಅಂತ ಹೇಳಿದ್ರೆ ನೀವು ಸ್ಟಿಚಿಂಗು, ಬಟ್ಟೆ ಕ್ವಾಲಿಟಿ ಅದೆಲ್ಲ ನೋಡ್ಕೊಳ್ಬೇಕಾಗುತ್ತೆ. ಆತರ. ಇನ್ನು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನನ್ಗೆ ಗೊತ್ತಿರೋಂತ ಒಂದು 5 ಬಿಸ್ನೆಸ್ ಐಡಿಯಾಗಳನ್ನ ನಾನು ನಿಮ್ಗೆ ಇದ್ರಲ್ಲಿ ಕೊಡ್ತೀನಿ. ನೀವು ಅದನ್ನ ಮಾಡ್ಕೊಂಡು ಹೋಗ್ಬೋದು. ಫಸ್ಟ್ ಒಂದು ನಾನ್ ಮಾಡ್ತಾ ಇರೋದೇ ತಾನ್ಯ ಹೋಮ್ ಫುಡ್ಸ್ ಅಂತ. ಹೋಮ್ ಫುಡ್ಸ್ ಬಿಸ್ನೆಸ್ ನ ನೀವು ಮಾಡ್ಬೋದು. ನಿಮ್ ಮನೇಲಿ ಯಾರು ಏಜ್ ಆಗಿರೋರು ಅಥವಾ ನಿಮ್ಮ ಅಮ್ಮ ಅಕ್ಕ ಆತರವ್ರು ಯಾರಾದ್ರೂ ತುಂಬಾ ಚೆನ್ನಾಗಿ ತಿಂಡಿ ಮಾಡ್ತಾರೆ, ಅದ್ರ ಒಂದು ಅಡಿಗೆ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಉಪ್ಪಿನಕಾಯಿ, ಹಪ್ಪಳ, ಚಕ್ಲಿ, ನಿಪ್ಪಟ್ಟು ಅಥವಾ ಈ ತರ ಸಾಂಬಾರ್ ಪುಡಿಗಳು, ಚಟ್ನಿ ಪುಡಿಗಳು, ಆತರ ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಮಾಡ್ತು ಅಂತ ಹೇಳಿದ್ರೆ ನಿಮ್ಗೆ ಚೆನ್ನಾಗ್ ಅದು ಕ್ಲಿಕ್ ಆಗುತ್ತೆ. ಅಂದ್ರೆ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ಬೇಕು. ಇವತ್ತು ನಾನು ಮಾಡಿದೀನಿ ನಾಳೆನೆ ಸೇಲ್ ಆಗ್ಬೇಕು ಅಂದ್ರೆ ಅದು ಸೇಲ್ ಆಗಲ್ಲ. ಚೆನ್ನಾಗಿ ನೀವು ರೆಡಿ ಮಾಡ್ಬಿಟ್ಟು 1-2-3 ಸ್ಯಾಂಪಲ್ ಕಳ್ಸೋದು, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಸ್ಯಾಂಪಲ್ ಕೊಡೋದು. ಫ್ರೆಂಡ್ಸ್ ಫ್ಯಾಮಿಲಿ ಯಾರು ತಗೊಳಲ್ಲ, ಬಟ್ ಅವರಿಂದ ಒಂಚೂರು ಮಾರ್ಕೆಟಿಂಗ್ ಆದಂಗ ಆಗುತ್ತೆ. ಅವರು ಒಂದಿಬ್ರು ಜನಕ್ಕೆ ಹೇಳ್ತಾರೆ, ಅಯ್ಯೋ ಅವ್ಳು ಮಾಡ್ತಿದಾಳಂತೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಹೊಟ್ಟೆಗೆ ಸಿಗಾದ್ರು ಮಾತಾಡ್ತಾರಲ್ಲ, ಅವಾಗ್ಲಾರು ಮಾರ್ಕೆಟಿಂಗ್ ಆಗುತ್ತೆ. ಮತ್ತೆ ಏನು ಅಂತಂದ್ರೆ ಬರೀ ವಾಟ್ಸ್ಆಪ್ ಅಲ್ಲಿರೋನ್ನ ನಂಬ್ಕೊಂಡು ಯಾವತ್ತು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಸೋಷಿಯಲ್ ಮೀಡಿಯಾ ತುಂಬಾ ಇಂಪಾರ್ಟೆಂಟ್. ಮೊದಲೇ ಹೇಳ್ದಂಗೆ ಫಸ್ಟ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಲೇಬೇಕಾಗುತ್ತೆ.
ವಿಡಿಯೋನು ಅಷ್ಟೇ ನೀಟಾಗಿ ಮಾಡಿ, ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾಡಿ. ಕ್ಯಾಮ್ರಾ ಮುಂದೆ ನಿಮ್ಗೆ ಮಾತಾಡಕ್ಕೆ ಭಯ ಅಂತ ಹೇಳಿದ್ರೆ ಕ್ಯಾಮ್ರಾನ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡಿ, ಅವಾಗ ನಿಮ್ಗೆ ಅಷ್ಟೊಂದು ಭಯ ಅನ್ಸಲ್ಲ. ಸ್ವಲ್ಪ ಹೊತ್ತು ಕನ್ನಡಿಲಿ ಅಭ್ಯಾಸ ಮಾಡಿ, ಆಮೇಲೆ ಕ್ಯಾಮ್ರಾ ಮುಂದೆ ಬಂದ್ ನಿಂತ್ಕೊಂಡು ಮಾತಾಡಿ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಇಷ್ಟ ಆಯ್ತು. ಈಗ ಫುಡ್ ಬಿಸ್ನೆಸ್ ಆಯ್ತಾ, ಅದ್ರ ಬಗ್ಗೆ ನಾನು ಇಷ್ಟು ಹೇಳಿದೀನಿ. ತುಂಬಾ ಹೈಜಿನಿಯಾಗಿ ಮಾಡಿ, ಮತ್ತೆ ಟೇಸ್ಟ್ ಅಷ್ಟೇ ಚೆನ್ನಾಗಿರ್ಲಿ, ಅವಾಗ ನಿಮ್ ನಿಜವಾಗ್ಲೂ ರನ್ ಆಗೇ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬಟ್ಟೆ ಬಿಸ್ನೆಸ್. ಆಲ್ಮೋಸ್ಟ್ ಟ್ರೆಂಡಿಂಗ್ ಸೀರೆ ಬಿಸ್ನೆಸ್ ಎಲ್ಲರೂ ಮಾಡ್ತಾ ಇದಾರೆ. ನಾವು ಮಾಡಿದ್ರೆ ಆಗತ್ತಾ? ಯೋಚನೆ ಮಾಡಿ, ಕರ್ನಾಟಕದಲ್ಲೇ ಒಂದ್ 6 ಕೋಟಿ ಜನ ಇದೀವಿ ನಾವು. 6 ಕೋಟಿ ಜನನು ಒಬ್ರ ಹತ್ರನೇ ತಗೊಳಕ್ ಆಗುತ್ತಾ? ಈಗ ನೀವು ಒಂದ್ ಊರಿಗೆ ಹೋಗ್ತೀರಾ ಅಂದ್ರೆ, ಒಂದ್ ಸಿಟಿ ಹೋಗ್ತೀರಾ ಅಂದ್ರೆ, ಅದ್ರಲ್ಲೇ ಒಂದು 20-25 ದಿನಸಿ ಅಂಗಡಿಗಳಿರುತ್ತೆ. ಒಂದ್ ದೊಡ್ಡ ಸಿಟಿನೇ ಅಂತ ತಗೊಳ್ಳಿ, ಎಕ್ಸಾಂಪಲ್ ನಮ್ ದಾವಣಗೆರೆನೆ ಅಂತ ತಗೊಳ್ಳಿ, 25 ಕಮ್ಮಿ ದಿನಸಿ ಅಂಗಡಿಗಳು. ಜನ ಎಷ್ಟಿರ್ತಾರೆ ಅಲ್ವಾ? ಹಂಗೆ ತುಂಬಾ ಆದಂಗುನು ಅದಕ್ಕೆ ಡಿಮ್ಯಾಂಡ್ ಜಾಸ್ತಿನೇ ಆಗುತ್ತೆ ಸೀರೆಗೆ. ಆತರ ಅವ್ರಿಗೆ ಕ್ವಾಲಿಟಿ ಹೆಂಗ್ ಕೊಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಅದೇ ಡ್ರೆಸ್ಗಳು, ಸೀರೆ ಬದಲು ಡ್ರೆಸ್ಗಳು. ಈ ಕುರ್ತೀಸ್ ಎಲ್ಲ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಈಗ. ಅಂದ್ರೆ ಸ್ವಲ್ಪ ಕಮ್ಮಿ ರೇಟಿಗೆ ಎಲ್ಲ ಸೇಲ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ. ಆಫೀಸ್ ಹೋಗೋರ್ಗೆ, ಕಾಲೇಜ್ ವೇರ್ ಆ ತರದ್ದು ಕಾಂಬೋ ಸೆಟ್ ಅಲ್ಲಿ ಕೊಡೋದು, ಆಫರ್ ಅಲ್ಲಿ ಕೊಡೋದು, ಆತರ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ. ಮಕ್ಳು ಬಟ್ಟೆ ಸೇಲ್ ಮಾಡಿ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ. ಮಕ್ಳು ನ್ಯೂ ಬಾರ್ನ್ಸ್ ಬೇಬಿ ಡ್ರೆಸ್ ಸೇಲ್ ಮಾಡಿ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ. ಬಟ್ ಮಾರ್ಕೆಟಿಂಗ್ ತುಂಬಾ ಮುಖ್ಯ. ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ, ಇದನ್ನು ಅಷ್ಟೇ, ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಮಾರ್ಕೆಟಿಂಗ್ ನ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಜ್ಯುವೆಲ್ರಿ ಬಿಸ್ನೆಸ್. ಜ್ಯುವೆಲ್ರಿನೂ ಅಷ್ಟೇ ತುಂಬಾ ಟ್ರೆಂಡಿಂಗ್ ಹೋಗ್ತಾ ಇದೆ ಈಗ. ಜ್ಯುವೆಲ್ರಿ ನಾನ್ ನೋಡ್ದಂಗೆ ನನ್ಗೂ ಅಷ್ಟೇ, ನಾನು ಒಂದ್ 2-3 ಪೇಜಿಂದಲ್ಲಿ ಆರ್ಡರ್ ಮಾಡಿದೀನಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನಾನು ಯಾವ್ದು ಅಂತ ಹೇಳಕ್ ಹೋಗಲ್ಲ, ಯಾಕಂದ್ರೆ ಇನ್ನೊಬ್ರಿಗೆ ಅದರಿಂದ ಇದಾಗುತ್ತೆ. ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಜ್ಯುವೆಲ್ರಿ ಮಾಡಿದ್ರು. ಜಸ್ಟ್ ಮಾರ್ಕೆಟಿಂಗ್ ಇಂಪಾರ್ಟೆಂಟ್ ಅಷ್ಟೇ, ಕ್ವಾಲಿಟಿ ಇಂಪಾರ್ಟೆಂಟ್, ಮತ್ತೆ ನೀವು ಜನದ ಜೊತೆ ಕಮ್ಯುನಿಕೇಶನ್ ಹೆಂಗ್ ಮಾಡ್ತೀರಾ ಅದು ಇಂಪಾರ್ಟೆಂಟ್. ಜ್ಯುವೆಲ್ರಿ ಬಿಸ್ನೆಸ್ ಮಾಡಿದ್ರು ತುಂಬಾ ಚೆನ್ನಾಗೇ ಹೋಗುತ್ತೆ. ಇದು ಈಗ 3 ಬಿಸ್ನೆಸ್ ಬಗ್ಗೆ ಆಯ್ತು. ಇನ್ನು 4ನೇದು ಏನ್ ಹೇಳೋದು ಅಂತ ಹೇಳಿದ್ರೆ, ನಾನು ಈಗ ನೀವು ಮನೇಲೆ ಇದ್ದು ಮಾಡೋದು ಅಂದ್ರೆ, ಈಗ ಮಕ್ಕಳನ್ನ ಇಟ್ಕೊಂಡು ಮಾಡೋ ಬಿಸ್ನೆಸ್ ಗಳಂತ ನಾನು ಈಗ ಹೇಳ್ತಾ ಇರೋದು. ಈಗ ಹೊಸದಾಗಿ ಒಂದ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ, ಒಂದ್ ಸ್ಕೂಪ್ ಬಿಸ್ನೆಸ್ ಅಂತ ಹೇಳಿ. ಜಸ್ಟ್ ಏನಂದ್ರೆ, ಹಿಂಗೆ ಒಂದ್ ಸ್ಕೂಪ್ ಅಲ್ಲಿ ಒಂದಿಷ್ಟು ಬೀಡ್ಸ್ ನ ತೆಗೆಯೋದು, ಆ ಬೀಡ್ಸ್ ಗೆ ಏನೇನ್ ಬರುತ್ತೆ ಅಂತ ಒಂದ್ ಚಾರ್ಟ್ ಮಾಡ್ಕೊಂಡಿರ್ತಾರೆ. ಇಯರಿಂಗ್ಸ್, ಬಾಟಲ್ಸ್, ವಾಟರ್ ಬಾಟಲ್ಸ್ ಆತರ. ಅದು ತುಂಬಾ ಜನಕ್ಕೆ ಬೇಗ ಅಟ್ರಾಕ್ಷನ್ ಆಗುತ್ತೆ. ನಾನು ತುಂಬಾ ನೋಡಿದೀನಿ ವಿಡಿಯೋ, ನಂಗೂ ತುಂಬಾ ತಗೋಬೇಕು ಅಂತ ಅನ್ಕೊಂತಾ ಇದ್ದೀನಿ, ಬಟ್ ನಂಗೆ ಟೈಮ್ ಸಾಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಆ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೋದು. ಅದ್ರ ಬಗ್ಗೆ ನಂಗೆ ಅಷ್ಟಾಗಿ ಇನ್ನು ಗೊತ್ತಿಲ್ಲ, ಬಟ್ ಅದು ಚೆನ್ನಾಗಿ ರನ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಒಂದ್ ಸ್ಕೂಪ್ ಏನು 299 ಇಟ್ಕೋತಾರೆ. ಅದ್ರಲ್ಲಿ ಒಂದ್ ಸ್ಕೂಪ್ ಹಿಂಗೆ ಇಷ್ಟು ಬೀಡ್ಸ್ ನ ತೆಗಿತಾರೆ. ಅದ್ರಲ್ಲಿ ಹಿಂಗ್ ಬಂದಿದ್ದಲ್ಲಿ ಒಬ್ಬೊಬ್ರಿಗೆ ಕೊಡ್ತಾರೆ. ಇದು ಒಂದು ಒಳ್ಳೆ ಬಿಸ್ನೆಸ್. ಇದನ್ನ ನೀವು ಮನೇಲೆ ಇದ್ದು ಎಲ್ಲಾ ಮಾಡ್ಬೋದು, ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಗಿಫ್ಟಿಂಗ್. ಈಗ ಬೊಕ್ಕೆ ಮಾಡೋದು, ಅದಂತೂ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಅದನ್ನು ನೀವು ಟ್ರೈ ಮಾಡ್ಬೋದು. ಅದಕ್ಕೆ ಏನ್ ಜಾಸ್ತಿ ಖರ್ಚೇ ಇಲ್ಲ. ಆನ್ಲೈನ್ ಅಲ್ಲಿ ಎಲ್ಲ ಮೆಟೀರಿಯಲ್ ನಿಮ್ಗೆ ಒಂದ್ 100 ರೂಪಾಯಿ ಒಳಗೆ ಹೋಗ್ಬಿಡುತ್ತೆ. ಆರಾಮಾಗಿ ಮಾಡ್ಬೋದು. ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಸ್ವಲ್ಪ ಅಷ್ಟೇ ಅನ್ನೋದು ಬಿಟ್ಟು ಅಂದ್ರೆ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ. ಇನ್ನು ನೀವು ಸಿಟಿ ಸೈಡ್ ಇತ್ತು ಅಂದ್ರೆ ಇನ್ನು ಬೇಕಾದಷ್ಟಿದೆ. ಬೇಕಿಂಗ್ ಮಾಡ್ಬೋದು, ಚಾಕ್ಲೇಟ್, ನಾನ್ ಮಾಡ್ತಾ ಇರೋಂಗೆ ಚಾಕ್ಲೇಟ್ ಮಾಡ್ಬೋದು, ಕೇಕ್ ಮಾಡ್ಬೋದು, ಅಥವಾ ಕ್ಲೌಡ್ ಕಿಚನ್ ಮಾಡ್ಬೋದು. ಈ ತರ ತುಂಬಾ ಬೇಕಾದಷ್ಟು ಆಪ್ಷನ್ ಗಳಿದಾವೆ. ನಮ್ಗೆ ಸ್ಕಿಲ್ ಇರ್ಬೇಕು, ನಮ್ಗೆ ಮಾರ್ಕೆಟಿಂಗ್ ಮಾಡುವಂತ ಒಂದು ಎಬಿಲಿಟಿ ಇರ್ಬೇಕು, ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಂತ ಕಾನ್ಫಿಡೆನ್ಸ್ ಇರ್ಬೇಕು. ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಒಂದ್ ವಿಷಯ ಅಂತ ಹೇಳಿದ್ರೆ, ನಂಗೆ ಒಂದ್ ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡು ಮಾತಾಡೋಕ್ಕೂ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ನಾನು ಇಷ್ಟೆಲ್ಲ ಕೇಪಬಲ್ ಇರ್ಲೇ ಇಲ್ಲ. ಇಷ್ಟು ಮಾತಾಡ್ತಾ ಇದ್ದೀನಲ್ಲ, ನೀವು ನನ್ನ ಹಳೆ ವಿಡಿಯೋ ನೋಡಿದ್ರೆ ನಾನು ಎಷ್ಟು ಹೆದ್ರಿ ಮಾತಾಡ್ತಿದ್ದೆ ಅಂತ ಹೇಳಿ ನೀವು ನೋಡ್ಬೋದು. ನೆಕ್ಸ್ಟ್ ಏನ್ ಮಾತಾಡ್ಬೇಕು ಅನ್ನೋದೇ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ನಾನು ಏನು ಸ್ಕ್ರಿಪ್ಟ್ ಬರ್ಕೊಳ್ಳಲ್ಲ, ಏನಿಲ್ಲ, ನನ್ಗೆ ಅನ್ಸಿದ್ ನಾನು ಮಾತಾಡ್ತೀನಿ. ಅಂದ್ರೆ ಈಗ ಒಬ್ರು ಯಾರೋ ಇದಾರೆ ನನ್ನ ಎದುರುಗಡೆ ಅನ್ನೋ ಹಂಗ್ ನಾನು ಮಾತಾಡ್ತಾ ಇದ್ದೀನಿ. ಆತರ ಅಷ್ಟೇ. ನೀವು ಚೆಕ್ ಮಾಡ್ಬೇಕು, ನನ್ನ ಅಕೌಂಟ್ನೆಲ್ಲ ಚೆಕ್ ಮಾಡ್ಬೇಕು, ನಾನು ಹಿಂಗ್ ವಿಡಿಯೋಸ್ ಮಾಡ್ತೀನಿ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಕೆಳಗೆ ಕೊಟ್ಟಿರ್ತೀನಿ, ಒಂದ್ಸರಿ ನೋಡಿ. ಈ ತರ ನಾನು ಮಾರ್ಕೆಟಿಂಗ್ ಅಂದ್ರೆ ನನ್ನ ಸೇಲು ಮತ್ತೆ ನಿಮ್ಗೊಂದು ಬಿಸ್ನೆಸ್ ಐಡಿಯಾ ಅಂತ ನಾನು ಹಿಂಗ್ ಇಷ್ಟು ಕೊಟ್ಟೆ. ಇನ್ನು ನಾವ್ ಏನ್ ಮಾಡ್ಬೋದು, ಇಲ್ಲಿ ಕುದುರೆನ ನೀರ್ ತನಕ ತಗೊಂಡ್ ಹೋಗ್ಬೋದು, ನೀರ್ ಕುಡ್ಸಕ್ ಆಗಲ್ಲ ಅಂತಾರಲ್ಲ. ನಾನು ಇಷ್ಟೊಂದು ಐಡಿಯಾಸ್ ನ ಕೊಟ್ಟಿದ್ದೀನಿ. ನಿಮ್ಗೆ ಯಾವ್ದಾದ್ರು ಹೆಲ್ಪ್ಫುಲ್ ಅನ್ಸಿದ್ರೆ, ಅಲ್ಲ ನನಗೆ ತುಂಬಾ ಜನ ಮೆಸೇಜ್ ಅಲ್ಲಿ ಕೇಳ್ತಾ ಇದ್ರು, ನೀವು ಮಾಡ್ತಾ ಇದ್ರಲ್ಲ ಅದೇ ತರ ಯಾವ್ದಾದ್ರು ನಮಗೆ ಹೇಳಿ, ನಾವು ಮಾಡ್ತೀವಿ ಅಂತ ಹೇಳಿ. ಅದಕ್ಕೋಸ್ಕರ ಚಾಕ್ಲೇಟ್ ಕ್ಲಾಸು ನಾನು ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಜಾಯ್ನ್ ಆಗ್ಬೋದು, ನಾನು ಜಾಯಿನ್ ಮಾಡ್ಕೊಂತೀನಿ. ಇನ್ನು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಸೇವಿಂಗ್ಸ್ ಬಗ್ಗೆ. ಸೇವಿಂಗ್ಸ್ ನ ಹೆಂಗ್ ಮಾಡೋದು? ದುಡಿದ್ರೆ ಮಾತ್ರ ನಾವು ಉದ್ಧಾರ ಆಗೋದಲ್ಲ, ಕಷ್ಟಪಟ್ಟು ದುಡಿದ್ರೆ ಯಾರು ಉದ್ಧಾರ ಆಗಲ್ಲ. ಕಷ್ಟಪಟ್ಟು
ದುಡ್ದಿದ್ನ ಉಳಿಸ್ಕೊಬೇಕು. ಅವಾಗ ಮಾತ್ರ ನನ್ನ ಜೀವನದಲ್ಲಿ ಏನಾದ್ರು ಸಕ್ಸಸ್ ಆಗ ಸಾಧ್ಯ. ನನ್ನ ಸೇವಿಂಗ್ಸ್ ನಾನು ಹೆಂಗ್ ಮಾಡ್ಕೊಂತೀನಿ ಅಂದ್ರೆ, ದಿನ ಬೆಳಿಗ್ಗೆ ಇಷ್ಟೊತ್ತಿಗೆ ಈ ಟೈಮು ಅಂತ ಇರುತ್ತೆ ನಂದು. ಅಷ್ಟೊತ್ತಿಗೆ ನಂದು ಒಂದು ಅಕೌಂಟ್ ಇದೆ, ಇನ್ನೊಂದು ಅಕೌಂಟ್ ಬಿಸ್ನೆಸ್ ಅಕೌಂಟ್ ಅಂತಾನೆ. ಅದಕ್ಕೆ ಏನೇ ಅಮೌಂಟ್ ಇತ್ತು ಅಂದ್ರೆ ಅದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ದಿನಕ್ಕೆ 500 ರೂಪಾಯಿ ನಾನು ಅದಕ್ಕೆ ಹಾಕ್ಲೇಬೇಕು ಅಂತ ನಾನು ತಲೆಯಲ್ಲಿ ಫಿಕ್ಸ್ ಆಗಿರ್ತೀನಿ. ಅದಕ್ಕೆ ಹಾಕ್ಬಿಡ್ತೀನಿ. ಇದನ್ನ ಯಾವಾಗಿಂದ ಮಾಡ್ತಾ ಇದೀನಿ ಅಂದ್ರೆ, ಆಫ್ಟರ್ ಡೆಲಿವರಿ ಆದ್ಮೇಲೆ. ಫಸ್ಟ್ ಮಾಡ್ತಾ ಇದ್ನಲ್ಲ, ಅವಾಗ ನಾನು ಮಾಡ್ತಾ ಇರ್ಲಿಲ್ಲ. ಅಂದ್ರೆ ನಮ್ಗೆ ಅಂದ್ರೆ ಹಾಸ್ಪಿಟಲ್ ಹೋಗ್ತಿದ್ವಿ, ಅಲ್ಲೇ ಖರ್ಚು ಜಾಸ್ತಿ ಆಗ್ತಾ ಇತ್ತು. ಮತ್ತೆ ನಾನು ಜಾಸ್ತಿ ಆರ್ಡರ್ ತಗೊಂತಾ ಇರ್ಲಿಲ್ಲ, ಅಷ್ಟೊಂದು ಸೇವಿಂಗ್ಸ್ ಮಾಡೋಷ್ಟು ಆರ್ಡರ್ ತಗೊಂತಾ ಇರ್ಲಿಲ್ಲ. ನಾನು ಅರ್ಜೆಂಟ್ ಆರ್ಡರ್ಸ್ ಎಲ್ಲ ಬಂದ್ರೆ ಕ್ಯಾರೆ ಮಾಡ್ತಿರ್ಲಿಲ್ಲ, ತಗೊಂತಾನೂ ಇರ್ಲಿಲ್ಲ. ಯಾಕಂದ್ರೆ ನಂಗೆ ಅವಾಗ ಆಗ್ತಾ ಇರ್ಲಿಲ್ಲ, ಪ್ರೆಗ್ನೆಂಟ್ ಇದ್ದಿದ್ನಲ್ಲ, ಸ್ವಲ್ಪ ಆಗ್ತಾ ಇರ್ಲಿಲ್ಲ. ಇವಾಗ ಸ್ವಲ್ಪ ಬಿಸ್ನೆಸ್ ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಅದರಿಂದ ದಿನಕ್ಕೆ 500 ರೂಪಾಯಿ ಅಂತ ಹೇಳಿ ನಾನು ಒಂದು ಅಕೌಂಟ್ ಅಲ್ಲಿ ತೆಗ್ದಿಟ್ಟೇ ಇಡ್ತೀನಿ. ನನ್ನ ಹತ್ರ ಎಷ್ಟೇ ಈಗ ಒಂದು 700 ರೂಪಾಯಿ ಇತ್ತು ಅಂದ್ರೂ ನಾನು 500 ರೂಪಾಯಿ ಅದಕ್ಕೆ ತೆಗ್ದಿಟ್ಟೇ ಇಡ್ತೀನಿ. ನಾಳೆ ನಂಗೆ ಆರ್ಡರ್ ಬರಕ್ ಏನೇನ್ ಪ್ರಯತ್ನ ಬೇಕೋ, ಎಷ್ಟು ವಿಡಿಯೋ ಮಾಡ್ಬೇಕೋ ನಾನು ಅಷ್ಟು ಮಾಡೇ ಮಾಡ್ತೀನಿ. ನನಗೆ ನಾಳೆ ಒಟ್ನಲ್ಲಿ 500 ರೂಪಾಯಿ ನಾನು ಸೇವ್ ಮಾಡ್ಲೇಬೇಕು ಅಂತ. ಓಕೆ, ಮತ್ತೆ ಜಾಸ್ತಿ ಎಲ್ಲ ಆರ್ಡರ್ ಬಂತು. ಈಗ 500 ರೂಪಾಯಿ ಸೇವ್ ಮಾಡಕ್ಕಿಂತ ದಿನಕ್ಕೆ ಒಂದು 10-15 ಆರ್ಡರ್ ಬಂತು ಅಂದ್ರೆ ನಾನು 1,000 ರೂಪಾಯಿ ಸೇವ್ ಮಾಡೇ ಮಾಡ್ತೀನಿ. 1,000 ರೂಪಾಯಿ ಅಕೌಂಟಿಗೆ ಹಾಕ್ತೀನಿ. ಇನ್ನು ಖರ್ಚಿಗೆ ಅಂತ ಒಂದು ತಿಂಗ್ಳಿಗೆ ಇಷ್ಟು ಖರ್ಚಿಗೆ ಅಂತಾನು, ಅಂದ್ರೆ ನನ್ನ ಡ್ರೆಸ್ ನನಗೆ ಇಷ್ಟ ಆಗಿದೆ ಏನೇ ಒಂದು ತಗೊಂತೀನಿ ಅಂದ್ರು ಅದಕ್ಕೊಂದಿಷ್ಟು ಅಂತ ಇಟ್ಬಿಡ್ತೀನಿ. ಇನ್ನು ಉಳಿದಿದ್ದು ಮೇಂಟೆನೆನ್ಸ್, ಅಂದ್ರೆ ಟರ್ನ್ ಓವರ್, ಇದ್ರ ಮೇಲೆ ಮತ್ತೆ ಬಜೆಟ್ ಹಾಕ್ಬೇಕಲ್ವಾ. ಈಗ ಖಾಲಿ ಆಗಿದೆ, ಮತ್ತೆ ಐಟಮ್ಸ್ ತರಿಸ್ಬೇಕಲ್ವಾ, ಅದಕ್ಕಂತ ಸ್ವಲ್ಪ ಇಟ್ಕೊಂತೀನಿ. ಆ ರೀತಿ ನನ್ನ ಸೇವಿಂಗ್ಸು ನಾನ್ ಮಾಡ್ಕೊಂತ ಇರೋದು. ಈಗ ಜಸ್ಟ್ ನನ್ನ ಸೇವಿಂಗ್ಸ್ ಅಂತ ಒಂದ್ ತಿಂಗಳಲ್ಲಿ ನನ್ನ ಸೇವಿಂಗ್ಸ್ ಎಷ್ಟಾಗಿದೆ ಅಂತ ಅಂದ್ರೆ, ದಿನಕ್ಕೆ 500 ರೂಪಾಯಿ ಹೆಂಗೆ ಅಂತಂದ್ರೆ 50,000 ಅಷ್ಟು ನಾನು ಸೇವಿಂಗ್ಸ್ ನ ಮಾಡಿದೀನಿ. ಒಂದೊಂದ್ಸರಿ 1,000 ರೂಪಾಯಿನೂ ಹಾಕಿದೀನಿ. ಒಂದು 18 ಅಷ್ಟು ಇಂಟು 20,000 ಹಂಗೆ ಉಳಿಸಿದೀನಿ. ಅಂದ್ರೆ ತುಂಬಾ ಕಷ್ಟಪಟ್ಟು ದುಡ್ದು ಉಳಿಸಿದೀನಿ. ನಿಜವಾಗ್ಲೂ ರಾತ್ರಿ ಹಗ್ಲು ಎಲ್ಲ ಮಾಡಿ ತುಂಬಾ ಕಷ್ಟಪಟ್ಟು ಇಷ್ಟು ಸೇವ್ ಮಾಡಿದೀನಿ ನಾನು. ಅಂದ್ರೆ ತುಂಬಾ ಕಂಟ್ರೋಲ್ ಮಾಡಿದೀನಿ. ಬಟ್ಟೆ ಇಟ್ಟೆ ತಗೊಳ್ಳೋದು, ಅನಾವಶ್ಯಕ ಖರ್ಚುಗಳನ್ನ ಕಂಟ್ರೋಲ್ ಮಾಡಿ 1 ಮಂತ್ ಅಲ್ಲಿ ಇಷ್ಟು ನಾನು ಸೇವಿಂಗ್ಸ್ ನ ಮಾಡಿದೀನಿ. ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇಷ್ಟು ಮಾಡಿದೀನಿ ಅಂತ ನಾನು ಬಿಲ್ಡಪ್ ಕೊಡಕ್ಕೆಲ್ಲ ಹೇಳ್ತಾ ಇಲ್ಲ, ಹಂಗೆಲ್ಲ ಅನ್ಕೊಂಬೇಡಿ. ನನ್ನಿಂದ ನಿಮ್ಗೆ ಏನಾದ್ರು ಹೆಲ್ಪ್ ಆಗ್ಬೋದು, ಅಂದ್ರೆ ಒಂದು ಇನ್ಸ್ಪೈರ್ ಆಗ್ಬೋದು. ನಾನೀಗ ಇಬ್ರು ಇಟ್ಕೊಂಡ್ ಮಾಡ್ತಾ ಇದೀನಲ್ವಾ, ನಿಮಗೆ ಏನಾದ್ರು ದೊಡ್ಡ ದೊಡ್ಡ ಮಕ್ಳಿದ್ರು ಅಂತ ಹೇಳಿದ್ರೆ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ದಿನದಲ್ಲಿ 24 ಗಂಟೆ ಟೈಮ್ ಇರುತ್ತೆ, ಆರಾಮಾಗಿ ನಾವು ಎಲ್ಲದನ್ನೂ ಮ್ಯಾನೇಜ್ ಮಾಡ್ಬೋದು. ಹೆಣ್ಮಕ್ಳು ಯಾವ್ದಕ್ಕೂ ಕಮ್ಮಿ ಇಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾ ಇದೀನಿ. ನೀವೇನಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ರೆ ಇವತ್ತೇ ಈಗ್ಲೇ ಸ್ಟಾರ್ಟ್ ಮಾಡಿ. ನಿಮ್ಗೆ ಏನಾದ್ರು ಹೆಲ್ಪ್ ಬೇಕು ಅಂತ ಹೇಳಿದ್ರು ನನ್ನ ಹತ್ರ ಕೇಳಿ. ನಾನು ಏನಾದ್ರು ನನ್ ಕೈಲಾದಂತ ಅಡ್ವೈಸ್ ನ ನಾನು ಕೊಡ್ತೀನಿ. ನಾನು ಅಷ್ಟೇ, ನಾನು ಸ್ಟೂಡೆಂಟ್ಸಿಗೆಲ್ಲ ಆರ್ಡರ್ಸ್ ಕೊಡ್ತೀನಿ. ಯಾಕಂತ ಹೇಳಿದ್ರೆ ನಮ್ ತರನೇ ತುಂಬಾ ಜನ ಇರ್ತಾರೆ, ದುಡಿಬೇಕು, ಮಾಡ್ಲೇಬೇಕು. ಈಗ ಅವ್ರಿಗೆ ಏನು ಅಂತ ಹೇಳಿದ್ರೆ ಮನೇಲಿ ಕೊಡಲ್ಲ ಅಂತಿಲ್ಲ, ಬಟ್ ನಂದು ಅನ್ನೋದೇ ಬೇರೆ, ಬೇರೆಯವ್ರು ಕೊಡೋದೇ ಬೇರೆ. ಗಂಡನೇ ಆಗಿರ್ಲಿ, ಅಪ್ಪನೇ ಆಗಿರ್ಲಿ, ಅಮ್ಮನೇ ಆಗಿರ್ಲಿ, ಅದೇ ಬೇರೆ. ನಾವು ದುಡಿಯೋದೇ ಬೇರೆ. ಒಂದಿಷ್ಟು ಏಜ್ ಅಂತ ಆದ್ಮೇಲೆ ನಾವು ದುಡಿಯೋದೇ ಬೇರೆ, ಬೇರೆಯವ್ರು ಕೊಡೋದೇ ಬೇರೆ. ಖರ್ಚುಗಳು ಸುಮಾರಾಗುತ್ತೆ. ನಮ್ ದುಡ್ಡಲ್ಲಿ ತಗೊಂಡಿದ್ ಖುಷಿನೇ ಬೇರೆ ಅಲ್ವಾ ನಮ್ಗೆ. ಆ ತರ ಅಂತ ನಂಗೆ ಅನ್ಸುತ್ತೆ. ಓಕೆ, ನಾನೀಗ ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಇದ್ರ ಬಗ್ಗೆ. ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಇದೆ ಈಗ ಅಂತ ಅಂದ್ರೆ ನೀವು ಕೇಳ್ಬೋದು. ಇನ್ನು ಮೇಂಟೈನ್ ಹೆಂಗ್ ಮಾಡ್ತೀನಿ ಮಕ್ಕಳನ್ನ ಹಿಡ್ಕೊಂಡು ಅಂತಂದ್ರೆ, ಈಗ ಸದ್ಯಕ್ಕೆ ನನ್ಗೆ ಅಜ್ಜಿ ಇದಾರೆ, ಅದರಿಂದ ಸ್ವಲ್ಪ ಮೇಂಟೆನೆನ್ಸ್ ಆಗ್ತಾ ಇದೆ. ನಿಜವಾಗ್ಲೂ ಅವ್ರು ಇಲ್ಲ ಅಂದಿದ್ರೆ ನಂಗೆ ದೇವ್ರಾಣೆ ಇಷ್ಟೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಪಾಪುನೆಲ್ಲ ಅವ್ರು ನೋಡ್ಕೊಂತಾರೆ, ಅದರಿಂದ ನನ್ಗೆ ಇಷ್ಟೊಂದು ಆಗ್ತದೆ. ಚಾಕ್ಲೇಟ್ ಮಾಡ್ಬೇಕಾರೆಲ್ಲ ಪಟ್ಟ ಅವರು ಹತ್ ಬಿಟ್ರೆ ಎತ್ಕೊಂತಾರೆ, ಇಲ್ಲಾಂದ್ರೆ ನನಗೆ ಓಡ್ ಬಂದು ಮಾಡಿ ಅಲ್ಲಷ್ಟು ಹಾಳಾಗ್ಬಿಡುತ್ತೆ. ರಾತ್ರಿ ನಿದ್ದೆ ಇಲ್ಲಲ್ಲ, ಸ್ವಲ್ಪ ನಿದ್ದೆ ಬಂದಂಗ ಆಗ್ತದೆ. ಅಂದ್ರೆ ಅಲ್ಲಿ ಹಾಳಾಗ್ಬಿಡುತ್ತೆ, ಇಲ್ಲಿ ಬಂದ್ರೆ ಅಲ್ಲಿ ಹಾಳಾಗ್ಬಿಡುತ್ತೆ, ಆತರ ಎಲ್ಲ ಆಗುತ್ತೆ. ಅಜ್ಜಿ ಇರೋದ್ರಿಂದ ಸ್ವಲ್ಪ ಮೇಂಟೈನ್ ಆಗ್ತಿದೆ ನಿಜ. ಅವರು ಇನ್ನು ಯುಗಾದಿಗೆ ಹೋಗ್ತಾರೆ. ಆಮೇಲೆ ನಾವೇ ಹೆಂಗ್ ಮಾಡ್ತೀನೋ ಏನೋ ಅನ್ನಂಗ ಆಗಿದೆ. ಅಜ್ಜಿ ಹೋದ್ಮೇಲೆ ಆರ್ಡರ್ ಹೆಂಗ್ ತಗೊಳ್ಳೋದು ಅನ್ನಂಗ ಆಗಿದೆ. ನೋಡೋಣ ದೇವ್ರು ಹೆಂಗೆ ದಾರಿ ತೋರಿಸ್ತಾನೆ ಹಂಗೆ. ಈಗ ನನ್ ಪ್ಲಾನ್ ಏನು ಅಂತ ಹೇಳಿದ್ರೆ, ವಾರದಲ್ಲಿ ಒಂದೇ ದಿನ ಆರ್ಡರ್ ತಗೊಂಡು ನನ್ನ ಹಸ್ಬೆಂಡ್ ರಜೆ ಇರುತ್ತಲ್ಲ ಅವತ್ತು ಫುಲ್ ಮಾಡ್ಕೊಂಡ್ಬಿಡೋದು. ಇನ್ನು ಅರ್ಜೆಂಟ್ ಆರ್ಡರ್ ಯಾವ್ದು ತಗೊಳಲ್ಲ, ಆತರ ಮಾಡೋಣ ಅಂತಾನು ಇದೀನಿ. ಇನ್ನು ಕೆಲವೊಂದು ಪ್ಲಾನ್ಗಳಿದೆ ತಲೆಯಲ್ಲಿ, ಅದೆಲ್ಲ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಈ ತರ ಎಲ್ಲ ಐಡಿಯಾಸ್ ಇಟ್ಕೊಂಡಿದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈಗ ಅವ್ರು ಇರೋದ್ರಿಂದ ಮೇಂಟೈನ್ ಆಗ್ತಾ ಇದೆ. ಒಂದಿನ ನಾನು ವಾರದಲ್ಲಿ 3 ದಿನ ಚಾಕ್ಲೇಟ್ ಮಾಡ್ತೀನಿ, ಮತ್ತೆ ಉಳಿದಿದ್ದನ್ನೆಲ್ಲ ನಾನು ಫುಲ್ ರೆಸ್ಟ್ ತಗೊಂತೀನಿ. ಏನು ಮಾಡಕ್ ಹೋಗಲ್ಲ. ಇವತ್ತು ನನಗೆ ಫುಲ್ ರೆಸ್ಟ್ ಡೇನ, ಇವತ್ತೇನು ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ. ಆರ್ಡರ್ ಬಂದ್ರೆ ತಗೊಂತೀನಿ, ಇಲ್ಲ ಅಂತ ಹೇಳಿದ್ರೆ ಫುಲ್ ರೆಸ್ಟ್ ಮಾಡ್ತೀನಿ. ನಾಳೆ ನನ್ಗೆ ಆರ್ಡರ್ ಬರಕ್ ನಂಗೆ ಏನೇನ್ ಮಾಡ್ಬೇಕು, ವಿಡಿಯೋ ಮಾಡ್ಬೇಕು, ಅದಕ್ಕೋಸ್ಕರ ಏನೇನ್ ಮಾಡ್ಬೇಕು ಎಲ್ಲದೂ ಮಾಡ್ತೀನಿ. ಓಕೆ, ಇಷ್ಟ ಆಗಿತ್ತು. ನಾನು ಯಾವ್ದನ್ನು ಮುಚ್ಚಿಟ್ಟಿಲ್ಲ. ನನ್ಗಾಗಿರೋ ಎಕ್ಸ್ಪೀರಿಯನ್ಸ್, ಬಿಸ್ನೆಸ್
ಮತ್ತೆ ಇದ್ರಲ್ಲಿರುವಂತ ಇದು ಎಲ್ಲ ನಿಮ್ಗೆ ಹೇಳಿದೀನಿ. ಮತ್ತೆ ನೀವೇನಾದ್ರೂ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ಫಸ್ಟ್ ನಿಮ್ಗೆ ನೆಗೆಟಿವ್ ಆಗಿ ಮಾತಾಡೋರು ಇರ್ತಾರೆ, ಯಾಕೆ ಮಾಡ್ತಿದ್ಯಾ ಬಿಡು ಏನು ಅದೆಲ್ಲ ಎಲ್ಲಾಗುತ್ತೆ ಅಂತ ಹೇಳಿ. ಆ ತರ ಮಾತಾಡೋರ್ನೆಲ್ಲ ಆದಷ್ಟು ದೂರ ಇಡೀದ್ರಿಂದ ಅಷ್ಟೇ. ನಿಮ್ಗೆ ನೀವೇ, ಮತ್ತೆ ಯಾರು ಬರಲ್ಲ. ನಿಮ್ಗೆ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ನಾನೇ ಸಾಕ್ಷಿ ನಿಜವಾಗ್ಲು. ಫಸ್ಟ್ ಒಂದು ಬಿಸ್ನೆಸ್ ನಾನು ಮಾಡಿದ್ದೆ, ಥ್ರೆಡ್ ಬ್ಯಾಂಗಲ್ಸ್ ಬಿಸ್ನೆಸ್ ಅಂತ. ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಕ್ ಆಗ್ಲಿಲ್ಲ ನನ್ಗೆ, ಸೊ ಅದು ಡ್ರಾಪ್ ಔಟ್ ಆಯ್ತು. ಬಟ್ ಇದು ತುಂಬಾ ಚೆನ್ನಾಗಿ ನಂಗೆ ಕ್ಲಿಕ್ ಆಯ್ತು. ಸೊ ಇಷ್ಟೇ ಹೇಳ್ತೀನಿ. ನಿಮಗೆ ಏನಾದ್ರು ಮಾಡೋ ಇಂಟ್ರೆಸ್ಟ್ ಇತ್ತು ಅಂದ್ರೆ ಇವತ್ತೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ, ನನಗೆ ಜಾಸ್ತಿ ಕಂಟಿನ್ಯೂ ಮಾಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ರೆಸ್ಟ್ ಮಾಡ್ಬೇಕಲ್ಲ, ಅದಕ್ಕೆ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನಿಮಗೆ ಏನಾದ್ರೂ ಈ ವಿಡಿಯೋ ಹೆಲ್ಪ್ಫುಲ್ ಅನ್ನಿಸ್ತು ಅಂದ್ರೆ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡೋದು ಮರಿಬೇಡಿ. ಸಾರಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಇಷ್ಟೇ. ಓಕೆ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡ್ ಬರ್ತೀನಿ. ನಿಮಗೇನಾದ್ರೂ ಏನಾದ್ರೂ ಇದ್ರ ಪರ್ಪಸ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ನಾನು ಅದ್ರ ಬಗ್ಗೆನೇ ನಿಮ್ಗೆ ವಿಡಿಯೋ ಮಾಡ್ಕೊಡ್ತೀನಿ. ಆಯ್ತಾ? ಬಾಯ್.